ಆಪರೇಷನ್ಗೆ ಬೆಚ್ಚಿ ಬಿತ್ತ ಬಿಜೆಪಿ. ದೋಸ್ತಿ ಬ್ರಹ್ಮಾಸ್ತ್ರಕ್ಕೆ ಧವಳಗಿರಿಯಲ್ಲಿ ಬಿಜೆಪಿ ಪ್ರತ್ಯಾಸ್ತ್ರ. ರಾಜಕೀಯ ಚೆಸ್ ಆಟದಲ್ಲಿ ಹೊಸ ದಾಳ ಉರುಳಿಸ್ತಾರ ಡಿಕೆಶಿ. ಇದೆ ಈ ಹೊತ್ತಿನ ಫೋಕಸ್ 18 ಗ್ರ್ಯಾಂಡ್ ಮಾಸ್ಟರ್. ನಾನು ಚೈತ್ರ ರಾಜ್. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್. ಅವರ ಮಾತಲ್ಲಿ ಗತ್ತಿದೆ, ತೂಕ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ನಲ್ಲಿ ಡಿಕೆಶಿ ಅಂದ್ರೇನೆ ಡೇರ್ ಅಂಡ್ ಡ್ಯಾಶಿಂಗ್. ಆದ್ರೆ ಇಂಥ ಪವರ್ಫುಲ್ ಲೀಡರ್ ಇತ್ತೀಚೆಗೆ ಸೈಲೆಂಟ್ ಆಗಿದ್ದೇಕೆ? ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರು, ಡಿಕೆ ಶಿವಕುಮಾರ್ ಯಾಕೆ ಅಬ್ಬರಿಸ್ತಿಲ್ಲ? ಡಿಕೆಶಿ ಸೈಲೆಂಟ್ ಆಗಿ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದ್ದಾರಾ? ರಾಜಕೀಯ ಚೆಸ್ ಆಟದಲ್ಲಿ ಹೊಸ ದಾಳ ಉರುಳಿಸ್ತಾರ ಟ್ರಬಲ್ ಶೂಟರ್. ದೋಸ್ತಿ ಲೀಡರ್ಸ್ ಬ್ರಹ್ಮಾಸ್ತ್ರಕ್ಕೆ ಬೆಚ್ಚಿ ಬಿದ್ದಿದೆಯಾ ಬಿಜೆಪಿ? ತೋರಿಸ್ತೀವಿ ನೋಡಿ. ರಿವರ್ಸ್ ಆಪರೇಷನ್ಗೆ ಬೆಚ್ಚಿ ಬಿತ್ತ ಬಿಜೆಪಿ. ಈ ಜಿಂದಗಿ ಗೇಮು ಕಣೋ, ಗೆಲ್ಲೋಣ ಬಾ. ದೋಸ್ತಿ ಬ್ರಹ್ಮಾಸ್ತ್ರಕ್ಕೆ ಧವಳಗಿರಿಯಲ್ಲಿ ಬಿಜೆಪಿ. ರಾಜಕೀಯ ಚೆಸ್ ಆಟದಲ್ಲಿ ಹೊಸ ದಾಳ ಉರುಳಿಸ್ತಾರ ಡಿಕೆಶಿ. ಈ ಜಿಂದಗಿ ಗೇಮು ಕಣೋ, ಗೆಲ್ಲೋಣ ಬಾ. No point of time, no chess player will play. Show what is movement is. ಈ ಜಿಂದಗಿ ಗೇಮು ಕಣೋ, ಗೆಲ್ಲೋಣ ಬಾ. ಆಪರೇಷನ್ ಕಮಲ. ಈ ಮಾತಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಎದೆಯಲ್ಲಿ ನಡುಕ ಸೃಷ್ಟಿಯಾಗ್ತಿತ್ತು. ಆದ್ರೆ ಇದೀಗ ರಿವರ್ಸ್ ಆಪರೇಷನ್ ಅನ್ನೋ ಗುಮ್ಮ ಬಿಜೆಪಿ ನಾಯಕರ ನಿದ್ದೆಗೆಡಿಸ್ತಿದೆ. ಅದ್ಯಾವ ಬಿಜೆಪಿ ಶಾಸಕರು ಕಾಂಗ್ರೆಸ್ ಅಥವಾ ಜೆಡಿಎಸ್ಗೆ ಹಾರ್ತಾರೋ ಅನ್ನೋ ಭೀತಿ ಕಾಡೋಕೆ ಶುರುವಾಗಿದೆ. ಈ ಭೀತಿಗೆ ಕಾರಣವಾಗಿರೋದು ಕಾಂಗ್ರೆಸ್ನ ಮೋಸ್ಟ್ ಡಾಮಿನೆಂಟ್ ಲೀಡರ್ ಮತ್ತು ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಿದೆ. Point of time, no chess player will play. Show what is movement is. No point of time, no chess player will play. Show what is movement is. ಕೇಳಿದ್ರಲ್ಲ, ಚೆಸ್ ಪ್ಲೇಯರ್ ಯಾವಾಗ ಯಾವ ಪಾನನ್ನ ಮೂವ್ ಮಾಡ್ತಾನೆ ಅನ್ನೋದನ್ನ ಹೇಳಲ್ವಂತೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಈ ಮಾತಿನ ಅರ್ಥ ಏನು? ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ಯಾಕೆ? ರಾಜಕೀಯ ಚದುರಂಗದಾಟದಲ್ಲಿ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸ್ತಾರ ಅನ್ನೋ ಮಾತುಗಳು ಹುಟ್ಟಿಕೊಂಡಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕಳೆದ 7 ತಿಂಗಳಲ್ಲಿ ಬಿಜೆಪಿ ನಾಯಕರು ಒಟ್ಟು 3 ಸಲ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ರು. ಆದ್ರೆ ಒಂದೇ ಒಂದು ಸಲವೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಆಗಲಿಲ್ಲ. ಬಿಜೆಪಿ ನಾಯಕರ ಆಪರೇಷನ್ ಕಮಲದ ಪ್ಲಾನ್ಗಳೆಲ್ಲ ಉಲ್ಟಂಪಲ್ಟ ಆಗಿ ಹೋಗಿವೆ. ಬಿಜೆಪಿ ನಾಯಕರ ಆ ಪ್ಲಾನ್ಗಳು ಉಲ್ಟಂಪಲ್ಟ ಆಗೋಕೆ ಕಾರಣ ದಿ ಒನ್ ಅಂಡ್ ಓನ್ಲಿ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಿದೆ. ಅವರು ಏನೇನೋ ಮಾಹಿತಿ ಇದ್ದಾರೆ, ಅವ್ರಿಗೇನು ಮಾಹಿತಿ ಇಲ್ಲ. ಯಾರು MLAs ಏನೇನು ಮಾತಾಡಿದ್ದಾರೆ, JDS MLA ಮಾತಾಡಲಿ, ಕಾಂಗ್ರೆಸ್ MLA ಅವರೆಲ್ಲ ಬಂದು ವಾಪಸ್ಸು ಚೀಫ್ ಮಿನಿಸ್ಟರ್ಗೆ ಇಂತಿಂತವ್ರು ಬಂದು ನಮ್ಮನ್ನು ಭೇಟಿ ಮಾಡಿದ್ರು, ಹಿಂಗೆ ಕೇಳಿದ್ರು, ಹಿಂಗೆ ಹೇಳಿದ್ರು, ಈ ತರ ಹೇಳಿದ್ದಾರೆ ಅಂತ ಎಲ್ಲ ಬಂದು ಅವ್ರಿಗೆಲ್ಲ ಡಿಸ್ಕ್ಲೋಸ್ ಮಾಡಿದ್ದಾರೆ. ಅವರು ಕಾಯ್ತಾ ಇದ್ದಾರೆ ಟೈಮ್ ಬಂದಾಗ ಅವರು ಯಾವ ರೀತಿ ಕಾಯಿನ್ನ ಮೂವ್ ಮಾಡಬೇಕು, ಪಾನ್ ಮೂವ್ ಮಾಡಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಿಜ ಹೇಳಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಮಾತಲ್ಲಿ ಅಷ್ಟೇ ಅಲ್ಲ, ಅವರ ಕಾರ್ಯವೈಖರಿಯಲ್ಲೂ ಪವರ್ ಇದೆ. ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಸಲೀಸಾಗಿ ನಿಭಾಯಿಸೋ ಚಾಕಚಕ್ಯ. ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಮೂಲಕ ದೋಸ್ತಿ ಶಾಸಕರನ್ನ ಸೆಳೆದ್ರೆ ಬಿಜೆಪಿ ಶಾಸಕರನ್ನ ಹೇಗೆ ತಮ್ಮ ಪಕ್ಷಕ್ಕೆ ಸೆಳಿಬೇಕು ಅನ್ನೋದಕ್ಕೂ ಕೌಂಟರ್ ಪ್ಲಾನ್ ಮಾಡಿದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಈ ಹಿಂದೆ ಒಂದು ಹೇಳಿಕೆ ಕೂಡ ನೀಡಿದ್ರು. ಅದೇನು ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ. ಒಂದು ಪಾನ್ ಹಿಂಗ್ ಮೂವ್ ಮಾಡ್ಲಿ, ಯಾವ ಪಾನ್ ಎಲ್ಲಿಗೆ ಮೂವ್ ಮಾಡಬೇಕು ಅಂತ ಆಮೇಲೆ ಮಾಡಿ ತೋರಿಸ್ತೀನಿ. ಐ ಡೋಂಟ್ ವಾಂಟ್, ಆಲ್ ಆರ್ ಮೈ ಫ್ರೆಂಡ್ಸ್. ಡಿಕೆ ಶಿವಕುಮಾರ್ ಹೇಳಿದ ಈ ಮಾತು ಬಿಜೆಪಿ ಪಾಳೆಯದಲ್ಲಿ ಕಂಪನವನ್ನೇ ಸೃಷ್ಟಿಸಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿದ್ರೆ ಬಿಜೆಪಿ ಶಾಸಕರಿಗೂ ದೋಸ್ತಿ ಲೀಡರ್ಸ್ ಗಾಳ ಹಾಕ್ತಾರೆ ಅನ್ನೋ ಭಯ ಶುರುವಾಗಿತ್ತು. ಆದ್ರೂ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಕೌಂಟರ್ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ,
ನನಗೆ ಚೆಸ್ ಗೇಮ್ ಗೊತ್ತಿದೆ, ಪಾನನ್ನು ಹೇಗೆ ಮೂವ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ. ನಾನು ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಚೆಸ್ ಗೇಮಲ್ಲಿ ಎದುರಾಳಿ ಇಲ್ದೇನೆ ನೀವೊಬ್ಬರೇನೆ ಪಾನ್ ಮೂವ್ ಮಾಡಿದ್ರೆ ಏನು ಸಾರ್ಥಕ ಆಗುತ್ತೆ ಶಿವಕುಮಾರ್ ಅವರೇ. ಹೀಗೆ ಯಡಿಯೂರಪ್ಪ ಏನೇ ಕೌಂಟರ್ ಕೊಟ್ಟಿದ್ರು ಒಳಗೊಳಗೆ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ನಡೆಯುತ್ತೆ ಅನ್ನೋ ಭಯ ಇದೆ. ಆದ್ರೂ ಆಪರೇಷನ್ ಕಮಲ ಮಾಡೋದನ್ನ ಸಂಪೂರ್ಣವಾಗಿ ಕೈಬಿಟ್ಟಿಲ್ಲ. ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಸೆಳೆಯೋಕೆ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಅಂತ ಹೇಳಲಾಗುತ್ತೆ. ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದೇಕೆ? ಎಸ್, ರಾಜ್ಯ ರಾಜಕೀಯದಲ್ಲಿ ಏನೇ ಬೆಳವಣಿಗೆಗಳಾದ್ರೂ ಬೇಗ ರಿಯಾಕ್ಟ್ ಮಾಡ್ತಿದ್ದ ಡಿಕೆ ಶಿವಕುಮಾರ್ ಕಳೆದ 3 ವಾರಗಳಿಂದ ಸೈಲೆಂಟ್ ಆಗಿದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯಿಸ್ತಿಲ್ಲ. ಪಂಚಿಂಗ್ ಮತ್ತು ಪವರ್ಫುಲ್ ಡೈಲಾಗುಗಳು ಕೂಡ ಕೇಳಿ ಬರ್ತಾ ಇರಲಿಲ್ಲ. ಕಾಂಗ್ರೆಸ್ ಶಾಸಕರ ಹೇಳಿಕೆಗಳಿಂದ ಬೇಸತ್ತು ಹೋಗಿರೋ ಸಿಎಂ ಎಚ್ಡಿಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದಕ್ಕೂ ಪ್ರತಿಕ್ರಿಯಿಸಲು ಡಿಕೆಶಿ ನಿರಾಕರಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಅವರು ಕೊಟ್ಟ ಉತ್ತರ ಇಷ್ಟೇ. No point of time, no chess player will play, show what his movement is. No point of time, no chess player will play, show what his movement is. ಯಾವುದಕ್ಕೂ ಪ್ರತಿಕ್ರಿಯಿಸದ ಡಿಕೆಶಿ ಮೌನವಾಗಿರೋದು ಯಾಕೆ? ಅವರ ಮೌನದ ಅರ್ಥ ಏನು? ಕರ್ನಾಟಕ ಕಾಂಗ್ರೆಸ್ ಪಾಲಿನ ಆಪದ್ಬಾಂಧವ ಡಿಕೆಶಿ ಯಾವುದೇ ಅರ್ಥವಿಲ್ಲದೆ ಮೌನದ ಪ್ರತಿಕ್ರಿಯೆ ನೀಡುವುದಕ್ಕೆ ಸಾಧ್ಯವೇ? ಮಾತು ಮೈತ್ರಿ ಕೆಡಿಸುತ್ತೆ ಅನ್ನೋ ಆತಂಕವೇ ಅವರನ್ನ ಮೌನವಾಗಿರಿಸಿದೆಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಡಿಕೆಶಿ ಮೌನಕ್ಕೆ 100 ಅರ್ಥ. ಮೌನವಾಗಿ ರಿವರ್ಸ್ ಆಪರೇಷನ್ಗೆ ಇಳಿದ್ರ ಡಿಕೆಶಿ? ಎಸ್, ಮಾತಿಗೆ ಒಂದು ಅರ್ಥವಾದ್ರೆ ಮೌನಕ್ಕೆ 100 ಅರ್ಥಗಳಿವೆ. ಡಿಕೆ ಶಿವಕುಮಾರ್ ಅವರ ಮೌನದ ಅರ್ಥವನ್ನು ಹುಡುಕೋದಕ್ಕೆ ಹೊರಟ್ರೆ ಹಲವು ಅರ್ಥಗಳು ಕಾಣಸಿಗುತ್ತವೆ. ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ದಿನೇ ದಿನೇ ಏಳುತ್ತಿರುವ ಅಸಮಾಧಾನ, ವೈಮನಸ್ಯ ಅವರಲ್ಲಿ ಹೇಸಿಗೆ ಹುಟ್ಟಿಸಿದ ಕಾರಣ ಅವರು ಮೌನವಾಗಿ ಉಳಿದ್ರೆ, ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂಥ ಹೇಳಿಕೆ ನೀಡೋದೇನು ಹೊಸತಲ್ಲ ಅನ್ನೋ ಭಾವನೆಯಿಂದ ಸುಮ್ಮನಾದ್ರೆ, ಈ ವಿಷಯದಲ್ಲಿ ಯಾರ ಪರ ಅಥವಾ ಯಾರ ವಿರೋಧವಾಗಿ ಮಾತನಾಡುವುದು ತನಗೆ ಕಷ್ಟ ಅಂತ ಯೋಚಿಸಿ ಡಿಕೆಶಿ ಮೌನವಾದ್ರೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಡಿಕೆ ಶಿವಕುಮಾರ್ ಮೌನವಾಗಿದ್ದುಕೊಂಡೇ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಮಾಡೋಕೆ ಹೊರಟಿದ್ದಾರೆ ಎನ್ನಲಾಗ್ತಿದೆ. ಇನ್ನೂ ಅಂತ್ಯವಾಗಿಲ್ವ ಆಪರೇಷನ್ ಕಮಲ? ಎಸ್, ಲೋಕಸಭಾ ಚುನಾವಣೆಗೂ ಮುನ್ನ ಸರ್ಕಾರ ರಚಿಸಬೇಕು ಅಂತ ಹಠಕ್ಕೆ ಬಿದ್ದಿರೋ ಬಿಎಸ್ವೈ ಆಪರೇಷನ್ ಕಮಲದ ಗುಂಗಿನಿಂದ ಇನ್ನೂ ಹೊರಬಂದಿಲ್ಲ. ಹೀಗಾಗಿ ಅತೃಪ್ತ ಶಾಸಕರ ಮೂಲಕ ಬಿಎಸ್ವೈ ತೆರೆಮರೆಯಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ. ಸಂಕ್ರಾಂತಿಯ ಗಡುವು ಮುಗೀತು, ಇನ್ನು ಶಿವರಾತ್ರಿಗೋ ಯುಗಾದಿಗೋ ಗಡುವು ಇಟ್ಕೊಂಡು ಮತ್ತೊಮ್ಮೆ ಆಪರೇಷನ್ ಕಮಲಕ್ಕೆ ಸಜ್ಜಾಗ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಮಾಡ್ತಿರೋ ಮಾಸ್ಟರ್ ಪ್ಲಾನ್ ಕೇಳಿ ಬಿಜೆಪಿ ನಾಯಕರೇ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಸೈಲೆಂಟ್ ಆಗಿ ಮಾಡ್ತಿರೋ ಆ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಅದುವೇ ರಿವರ್ಸ್ ಆಪರೇಷನ್. ಕೆಲ ಮೂಲಗಳ ಪ್ರಕಾರ ಡಿಕೆಶಿ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದ್ದಾರೆ ಎನ್ನಲಾಗ್ತಿದೆ. ದೋಸ್ತಿ ನಾಯಕರ ಜೊತೆ ಒಟ್ಟು 6 ಮಂದಿ ಬಿಜೆಪಿ ಶಾಸಕರು ಗುರುತಿಸಿಕೊಂಡಿದ್ದಾರೆ. ಈ ವಿಷಯ ಗೊತ್ತಾದ ಕೂಡಲೇ ಬಿಜೆಪಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಸಾಲ್ದು ಅಂತ ಬಿಜೆಪಿಯ ಆ ಅತೃಪ್ತ 6 ಶಾಸಕರ ಜೊತೆ ಫೆಬ್ರವರಿ 2ರ ನಂತರ ಬಿಎಸ್ವೈ ಸಮಾಲೋಚನೆ ನಡೆಸೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ದೋಸ್ತಿ ನಾಯಕರ ರಿವರ್ಸ್ ಆಪರೇಷನ್ಗೆ ನಿಜವಾಗ್ಲೂ ಬೆಚ್ಚಿ ಬಿದ್ದಿದೆಯಾ ಬಿಜೆಪಿ? ದೋಸ್ತಿ ಬ್ರಹ್ಮಾಸ್ತ್ರಕ್ಕೆ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ರೆಡಿ ಆಯ್ತಾ ಪ್ರತ್ಯಾಸ್ತ್ರ? ಅಷ್ಟಕ್ಕೂ ದೋಸ್ತಿ ನಾಯಕರ ಸಂಪರ್ಕದಲ್ಲಿರೋ ಆ 6 ಬಿಜೆಪಿ ಶಾಸಕರು ಯಾರು? ರಿವರ್ಸ್ ಆಪರೇಷನ್ಗೆ ಡಿಕೆಶಿ ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್ ಏನು? ತೋರಿಸ್ತೀವಿ ನೋಡಿ. ಆಪರೇಷನ್ ಕಮಲ ಸಂಕ್ರಾಂತಿ ಟೈಮಲ್ಲಿ ದೋಸ್ತಿ ಸರ್ಕಾರದ ಬೆವರಿಳಿಸಿದ ಮಾತು. ಕಾಂಗ್ರೆಸ್ನ 10 ರಿಂದ 12 ಶಾಸಕರು ಬಿಜೆಪಿಯ ತೆಕ್ಕೆಯಲ್ಲಿದ್ರು. ಮತ್ತಷ್ಟು ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಸುದ್ದಿ ರಾಜ್ಯ ಕಾಂಗ್ರೆಸ್ ನಾಯಕರ ಎದೆಯಲ್ಲಿ ನಡುಕ ಹುಟ್ಟುವಂತೆ ಮಾಡಿತ್ತು.
ಇದರಿಂದ ಕೈ ನಾಯಕರು ತರಾತುರಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕೊನೆಗೂ ಆಪರೇಷನ್ ಕಮಲ ಫೇಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಇನ್ನೂ ಆಪರೇಷನ್ ಕಮಲದಿಂದ ಹಿಂದೆ ಸರಿದಿಲ್ಲ. ಇತ್ತೀಚೆಗೆ ಕೂಡ ಬಿಎಸ್ವೈ ಚಳ್ಳಕೆರೆ ಜೆಡಿಎಸ್ ಮುಖಂಡನಿಗೆ ಕರೆ ಮಾಡಿ ತಮ್ಮ ಪಕ್ಷಕ್ಕೆ ಆಹ್ವಾನ ನೀಡಿದ್ರು. ಆ ಆಡಿಯೋ ವೈರಲ್ ಆಗಿದೆ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಏನಿದೆ ಗೊತ್ತಾ? ಕೇಳ್ಕೊಂಬನ್ನಿ. ಸರ್ ಅವ್ರು ಹೇಳಿ ಸರ್. ಕೊಟ್ಟೆ ಸಾಹೇಬ್ರು ಮಾತಾಡ್ತಾರೆ. ನಮಸ್ಕಾರ ಸರ್, ಹೇಳಿ ಸರ್. ಪರಶುರಾಂಪುರಕ್ಕೆ ಬಂದ್ಬಿಡಿ, ಇನ್ನೇನ್ ಮುಗಿತಲ್ಲ, ಪೂರ್ತಿ ನೀವೇ ಜವಾಬ್ದಾರಿ ತಗೊಂಡು ತಾಲೂಕ್ ಕಟ್ಬೇಕಾಗತ್ತೆ. ಆಗೋದೆಲ್ಲ ಆಯ್ತು, ನಾನು ತಪ್ಪಾಗಿದೆ, ನೀವು ದಯವಿಟ್ಟು ಜವಾಬ್ದಾರಿ ತಗೊಂಡು ಈ ತಾಲೂಕಲ್ಲಿ ಕಟ್ಟಿ ಯಾರು ಬೇಕು ಅವ್ರನ್ನ MLA ಮಾಡೋರಂತ ಬನ್ನಿ, ದಯವಿಟ್ಟು ಬಂದ್ಬಿಡಿ. ಈಗ ಪರಶುರಾಂಪುರಕ್ಕೆ ದಯವಿಟ್ಟು ಬಂದ್ಬಿಡಿ, ಬರ್ತಾ ಇದ್ದೀನಿ ನಾನು. ಸರಿ ಸರ್, ಬರ್ತೀನಿ ಸರ್. ಇವಾಗ ಒಂದು ಅರ್ಧ ಗಂಟೆ ಒಳಗೆ ಅಲ್ಲಿರ್ತೀವಿ ಸರ್. ಅರ್ಧ ಗಂಟೆ ಇಲ್ಲಿರಿ, ನಾವು ಉಳಿದೆಲ್ಲ ಜವಾಬ್ದಾರಿ ನೀವೇ ತಗೊಂಡು ನಾವು ಘೋಷಣೆ ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡಿ ಇನ್ನು ಮುಂದೆ. ಸರಿ ಸರ್, ಬರ್ತೀನಿ ಸರ್ ಇವಾಗ. ಒಳ್ಳೇದಲ್ಲ, ನಮಸ್ಕಾರ. ಹೀಗೆ ಬಿಜೆಪಿ ನಾಯಕರು ಪದೇ ಪದೇ ಆಪರೇಷನ್ ಕಮಲವನ್ನ ನಡೆಸುತ್ತಿರೋದ್ರಿಂದ ದೋಸ್ತಿ ಲೀಡರ್ಸ್ ಬೇಸತ್ತು ಹೋಗಿದ್ದಾರೆ. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳಲು ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇದೀಗ ರಿವರ್ಸ್ ಆಪರೇಷನ್ಗೆ ಇಳಿದು ಬಿಟ್ಟಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸೈಲೆಂಟ್ ಆಗಿ 6 ಮಂದಿ ಬಿಜೆಪಿ ಶಾಸಕರನ್ನ ಸೆಳೆಯುವ ಯತ್ನ ನಡೀತಾ ಇದೆ. ಇದರಿಂದ ಬಿಜೆಪಿ ಪಾಳೆಯದಲ್ಲಿ ತಳಮಳ ಶುರುವಾಗಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಈ ಹಿಂದೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಡಿಕೆ ಶಿವಕುಮಾರ್ ತಮ್ಮ ಸಂಪರ್ಕದಲ್ಲೂ ಬಿಜೆಪಿ ಶಾಸಕರಿದ್ದಾರೆ ಅನ್ನೋ ಸುಳಿವು ನೀಡಿದ್ರು. ನೀವು ಅವ್ರ ಹೆಸರುಗಳು ತೋರಿಸ್ತಾ ಇದ್ದೀರಲ್ಲ, ನಮ್ಮ ಪಾರ್ಟಿಯವ್ರ ಹೆಸರು ತೋರಿಸಲ್ಲ. ನಾನೇನಾದ್ರು ಬಿಜೆಪಿ ಹೆಸರುಗಳೆಲ್ಲ ಹೇಳ್ಬಿಟ್ರೆಲ್ಲ ಗಾಬರಿ ಆಗ್ಬಿಡ್ತೀರ ನೀವು. ಸದ್ಯಕ್ಕೆ ಬೇಡ, ನಮಗೂ ರಾಜಕಾರಣ ಮಾಡೋಕ್ಕೆ ಗೊತ್ತಿದೆ. ಕೆಲ ತಿಂಗಳ ಹಿಂದಷ್ಟೇ ಡಿಕೆ ಶಿವಕುಮಾರ್ ಇಂಥದ್ದೊಂದು ಹೇಳಿಕೆ ನೀಡಿದ್ರು. ಈಗ ಅಕ್ಷರಶಃ ರಿವರ್ಸ್ ಆಪರೇಷನ್ಗೆ ಇಳಿದು ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯ ವಿ ಸೋಮಣ್ಣ, ಶಿವನಗೌಡ ನಾಯಕ್ ಮತ್ತು ಗೂಳಿಹಟ್ಟಿ ಶೇಖರ್ ಸೇರಿದಂತೆ ಇನ್ನೂ 3 ಬಿಜೆಪಿ ಶಾಸಕರು ದೋಸ್ತಿ ನಾಯಕರ ನಿರಂತರ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಬಿಜೆಪಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಇದೇ ವಿಚಾರವಾಗಿ ಚರ್ಚಿಸೋಕೆ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಶೇಷ ಸಭೆಯನ್ನ ನಡೆಸಲಾಯಿತು. ದೋಸ್ತಿ ಬ್ರಹ್ಮಾಸ್ತ್ರಕ್ಕೆ ಬಿಜೆಪಿ ಪ್ರತ್ಯಾಸ್ತ್ರ. ಎಸ್, ದೋಸ್ತಿ ನಾಯಕರು ರಿವರ್ಸ್ ಆಪರೇಷನ್ಗೆ ಇಳಿದು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾದ ಕೂಡಲೇ ಬಿಎಸ್ವೈ ತರಾತುರಿಯಲ್ಲಿ ತಮ್ಮ ಧವಳಗಿರಿ ನಿವಾಸದಲ್ಲಿ ಬಿಜೆಪಿ ನಾಯಕರ ಸಭೆ ಕರೆದ್ರು. ಆ ಸಭೆಯಲ್ಲಿ ಅತೃಪ್ತ ಬಿಜೆಪಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ನಡೆಸಿದ್ದಾರೆ. ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ. ಹೀಗಾಗಿ ಯಾವೊಬ್ಬ ಶಾಸಕರು ಕೂಡ ದೋಸ್ತಿ ಪಕ್ಷಗಳಿಗೆ ಹಾರದಂತೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಡಿಕೆ ಶಿವಕುಮಾರ್ ಕೈ ಹಾಕಿದ್ರೆ ಅದು ಸಕ್ಸಸ್ ಆಗಿ ಆಗುತ್ತೆ ಅನ್ನೋದು ದೋಸ್ತಿ ನಾಯಕರ ವಾದ. ಯಾಕಂದ್ರೆ ಡಿಕೆಶಿ ಡೇರಿಂಗ್ನೆಸ್ ಈ ಹಿಂದೆ ಹಲವು ಸಲ ಸಾಬೀತಾಗಿತ್ತು. ಅದನ್ನ ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಡಿಕೆಶಿ ಡೇರಿಂಗ್ ನಂಬರ್ 1, ಗುಜರಾತ್ ಶಾಸಕರ ರಕ್ಷಣೆ. ನೆಹರು ಗಾಂಧಿ ಕುಟುಂಬದ ಆಪ್ತ ಅಹಮದ್ ಪಟೇಲ್ ರಾಜ್ಯಸಭೆಗೆ ಆಯ್ಕೆ ಆಗಬೇಕಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಿದ್ರು. ಆಗ ಹೈಕಮಾಂಡ್ ಸೂಚನೆಯಂತೆ ಪಕ್ಷದ ಗುಜರಾತ್ ಶಾಸಕರನ್ನ ಕಾದದ್ದು ಇದೇ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಡೇರಿಂಗ್ ನಂಬರ್ 2, ಮೈತ್ರಿ ಸರ್ಕಾರದ ಶಾಸಕರ ರಕ್ಷಣೆ. ಎಸ್, ಕಳೆದ ಮೇ ತಿಂಗಳಲ್ಲಿ ಅತಂತ್ರ ವಿಧಾನಸಭಾ ಫಲಿತಾಂಶ ಎದುರಾದಾಗ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಇಳಿದಿದ್ರು. ಆಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ರಕ್ಷಣೆಗೆ ನಿಂತಿದ್ರು ಡಿಕೆ ಶಿವಕುಮಾರ್. ಆ ನಂತರ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದ ಶಾಸಕರನ್ನ ಮಿಂಚಿನ ವೇಗದಲ್ಲಿ ವಿಧಾನಸಭೆಗೆ ಕರೆತಂದಿದ್ದು ಇದೇ ಡಿಕೆಶಿ ಡೇರಿಂಗ್ ನಂಬರ್ 3, ಬಳ್ಳಾರಿ ಬ್ಯಾಟಲ್ ಜಯ. ಡಿಕೆ ಶಿವಕುಮಾರ್ ಡೇರಿಂಗ್ ನೋಡಿದ ಕಾಂಗ್ರೆಸ್ ಹೈಕಮಾಂಡ್ ಬಳ್ಳಾರಿ ಲೋಕಸಭಾ ಉಪಚುನಾವಣೆ ಗೆಲ್ಲಿಸಿಕೊಡೋ ಹೊಣೆಯನ್ನ ಹೊರಿಸಿತ್ತು. ಅಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಎಷ್ಟೇ ಕೆಣಕಿದ್ರು ತಾಳ್ಮೆ ಕಳೆದುಕೊಳ್ಳದ ಡಿಕೆ ಶಿವಕುಮಾರ್
ರೆಡ್ಡಿ ಅಣ್ಣ, ರಾಮುಲು ಅಣ್ಣ ಅಂತ ಹೇಳಿಕೊಂಡೇ ಪಕ್ಷವನ್ನ ಗೆಲ್ಲಿಸಿಕೊಂಡ್ರು. ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಎಲ್ಲಾ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ 2019ರ ಲೋಕಸಭಾ ಚುನಾವಣೆಯ ಪ್ರಚಾರದ ಉಸ್ತುವಾರಿಯನ್ನು ಡಿಕೆ ಶಿವಕುಮಾರ್ಗೆ ವಹಿಸುವ ಸಾಧ್ಯತೆ ಇದೆ. ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಮಾಡೋ ಜವಾಬ್ದಾರಿಯನ್ನ ಇದೇ ಡಿಕೆ ಶಿವಕುಮಾರ್ ಅವರಿಗೆ ವಹಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಟಜಿ ಜೊತೆಗೆ ಡಿಕೆ ಶಿವಕುಮಾರ್ ಡೇರಿಂಗ್ನೆಸ್ ಸೇರಿದ್ರೆ ಪ್ರತಿಸ್ಪರ್ಧಿಗಳ ತಂತ್ರಗಳು ಉಲ್ಟಂ ಪಲ್ಟ ಆಗಿ ಹೋಗ್ತಾವೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ರಿವರ್ಸ್ ಆಪರೇಷನ್ಗೆ ಇಳಿದಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿ ರಿವರ್ಸ್ ಆಪರೇಷನ್ ತಡೆಯೋಕೆ ಪ್ರತ್ಯಾಸ್ತ್ರ ರೆಡಿ ಮಾಡಿಟ್ಟುಕೊಂಡಿದೆ. ಹಾಗಾದ್ರೆ ಯಾವುದು ಆ ಪ್ರತ್ಯಾಸ್ತ್ರ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಡಿಕೆಶಿ ಅಬ್ಬರ ಇದ್ರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಉರುಳಿಸೋಕೆ ಬಿಜೆಪಿಗೆ ಆಗಲ್ಲ ಅನ್ನೋ ಮಾತುಗಳಿವೆ. ಹೀಗಾಗಿ ಡಿಕೆಶಿಯನ್ನ ಕಟ್ಟಿ ಹಾಕೋಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಬತ್ತಳಿಕೆಯಲ್ಲಿರುವ ಐಟಿ ಅಸ್ತ್ರವನ್ನ ಡಿಕೆಶಿ ಮೇಲೆ ಪ್ರಯೋಗಿಸ್ತಾ ಇದೆ ಅಂತ ಹೇಳಲಾಗ್ತಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ತಮ್ಮ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದೆ. ಐಟಿ ಅಸ್ತ್ರವನ್ನ ತಮ್ಮ ಮೇಲೆ ಪ್ರಯೋಗಿಸಿ ಹೆದರಿಸೋ ತಂತ್ರ ನಡೆಸ್ತಾ ಇದೆ ಅಂತ ಖುದ್ದು ಡಿಕೆಶಿನೇ ಈ ಹಿಂದೆ ಹೇಳಿಕೊಂಡಿದ್ರು. ಆದ್ರೂ ಐಟಿ ಮಾತ್ರ ತನ್ನ ಪಟ್ಟನ್ನ ಸಡಿಲ ಮಾಡಿರಲಿಲ್ಲ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಕೆಶಿ ಬೇನಾಮಿ ಆಸ್ತಿ ಜಪ್ತಿಗೆ ಕೈ ಹಾಕಿದೆ. ಇದು ಡಿಕೆಶಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಲಿದೆ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಡಿಕೆಶಿ ಆಪರೇಷನ್ ಕಮಲದ ವಿರುದ್ಧ ಅಬ್ಬರಿಸಿ ಬೊಬ್ಬರಿಯದೆ ಸೈಲೆಂಟ್ ಆಗಿ ರಿವರ್ಸ್ ಆಪರೇಷನ್ಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಆಪರೇಷನ್ ಕಮಲದ ಪ್ಲಾನ್ ಅನ್ನ ಫ್ಲಾಪ್ ಮಾಡೋ ಯತ್ನಕ್ಕೂ ಅವರು ಕೈ ಹಾಕಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಇರಲಿ, ರಾಜಕೀಯ ಚದುರಂಗದ ಆಟದಲ್ಲಿ ಯಾವ ಪಾನ್ ಯಾವಾಗ ಮೂವ್ ಆಗುತ್ತೋ ಅದರಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೋಡಿದ್ರಲ್ಲ, ರಾಜಕೀಯ ಚದುರಂಗದಾಟದಲ್ಲಿ ಆಪರೇಷನ್ ಮತ್ತು ರಿವರ್ಸ್ ಆಪರೇಷನ್ ಹೇಗೆಲ್ಲ ನಡೀತಿದೆ ಅನ್ನೋದನ್ನ. ಆದ್ರೆ ಈ ಆಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಡಿಕೆಶಿ ಗೆಲ್ತಾರಾ ಇಲ್ಲ ಬಿಜೆಪಿ ಗೆಲ್ಲುತ್ತಾ? ಕಾದು ನೋಡ್ಬೇಕಿದೆ. ಇದೆ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.